ವಿಶಾಲು ನೀನು ಇದ್ದಿದ್ದಾಗ ಕರೆಂಟ್ ಹೊಟ್ಟೋಯ್ತು. ಕರೆಂಟ್ ಹೋಗಿಲ್ಲ ರೀ, ಅಕ್ಕಪಕ್ಕದ ಮನೇಲಿ ಕರೆಂಟ್ ಇದೆ ನೋಡಿ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಹೋಗಿರೋದು. ಅಯ್ಯೋ ದೇವ್ರೆ, ಯಾಕೆ ಹೀಗಾಯ್ತು? ನಮ್ಮನೆ ಕರೆಂಟ್ ಮಾತ್ರ ತೆಗ್ದಿದ್ ಯಾರಮ್ಮ? ಇನ್ಯಾರು? ನಾನೇ. ನಿಮ್ ಮನೆನ ಕತ್ಲು ಮಾಡ್ದವಳು ನಾನು. ನಿಜ ಅನ್ನಿ, ರಾತ್ರಿ ಹೊತ್ತಲ್ಲೇ ತಾನೆ ದೆವ್ವ ಭೂತಗಳು ಓಡಾಡೋದು. ಏಯ್, ಇದನ್ನೇನ್ ಮನೆ ಅನ್ಕೊಂಡಿದೀರಾ ಇಲ್ಲ ಛತ್ರ ಅನ್ಕೊಂಡಿದೀರಾ? ಬೀದಿಲ್ ಭಜನೆ ಇಟ್ಕೊಂಡಿದ್ದೀರಲ್ಲ. ನಿನ್ನ ಮಗ ಸೊಸೆ ನನ್ನನ್ನ ಹೆದರ್ಸಿದ್ರಲ್ಲ, ಬಿಡಲ್ಲ, ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ. ಗ್ರಮ್ನವ್ರೇ, ಯಾಕೆ ಹೀಗೆ ತೊಂದರೆ ಕೊಡ್ತೀರಾ? ಬರೀ ತೊಂದರೆ ಕೊಡೋದಲ್ಲ, ಇವತ್ತು ಕತ್ಲು ಮಾಡಿದೀನಿ, ನಾಳೆ ಈ ಮನೆಗೆ ಬೆಂಕಿ ಹಚ್ತೀನಿ, ನೋಡ್ತಾ ಇರಿ. ಓಹೋ ಇಂದ್ರಪ್ಪನವ್ರೆ, ಇದು ನಿಮ್ಮನೆ, ಇದಕ್ಕೆ ನೀವೇ ಓನರು. ಬೆಂಕಿ ಹಚ್ಚಿದ್ರೆ ಸುಟ್ಟೋಗೋದು ನಿಮ್ಮನೆ, ಲಾಸ್ ಆಗೋದು ನಿಮಗೆ. ಮನೆ ಬೀಗ ಹಾಕಿದ್ರೆ ಬೀಗ ಹೊಡಿತಾನಲ್ಲ, ಈಗ ಕರೆಂಟ್ ತೆಗ್ದಿದ್ದೀನಿ, ಕಂಬಕ್ಕೆ ಹಚ್ಚಿ ಕರೆಂಟ್ ಕೊಡ್ತಾನ ನಿಮ್ ಮಗ? ಅಮ್ಮ ಅಮ್ಮ, ಯಾಕಮ್ಮ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ನೀನು? ನೋಡು, ನನ್ನ ಮಾತು ಕೇಳು, ಸುಮ್ಮನೆ ಹೆಸರು ಹಾಳು ಮಾಡ್ಕೊಂಬೇಡಮ್ಮ. ಫ್ಯೂಸ್ ಎಲ್ಲಿಟ್ಟಿದ್ಯಾ ಹೇಳು. ಆಗಲ್ಲ ಕಣೋ, ಆಗಲ್ಲ ಅಂದ್ರೆ ಆಗಲ್ಲ. ಆಗ್ಲೇ ಏನಾಯ್ತು ಅಂತ ನೀನೇ ನೋಡ್ದಿಯಲ್ಲ. ನನ್ನ ಮುಂದೆನೆ ಕಲ್ಲು ಹಿಡ್ಕೊಂಡು ನಿಂತ್ಕೋತಾಳೆ. ಎಷ್ಟು ಧೈರ್ಯ ಅವಳಿಗೆ. ಇಂದ್ರಮ್ಮ ಅಂದ್ರೆ ಕರೆಂಟ್ ಇದ್ದ ಹಾಗೆ. ನನ್ನ ಹತ್ರ ಆಟ ಆಡಿದ್ರೆ ಚಾಕ್ ಹೇಗ್ ಹೊಡೆಯುತ್ತೆ ಅಂತ ತೋರಿಸ್ತೀನಿ. ಹೇಗಿದ್ರು ಕರೆಂಟೇ ಇಲ್ವಲ್ಲ ಇಂದ್ರಮ್ಮ ಅವ್ರೆ, ಇನ್ ಶಾಕ್ ಎಲ್ಲ ಹೊಡಿಯುತ್ತೆ ಬಿಡಿ. ಓಹೋ, ಇಷ್ಟೊಂದು ತಲೆ ಹರಟೆ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು? ಯಾರು ಸೊಸೆ? ಅದಕ್ಕೆ ಕತ್ಲಲ್ಲೇ ಬಿದ್ದಿರಿ. ಇನ್ಯಾವತ್ತೂ ನಿಮ್ ಮನೆ ಕರೆಂಟ್ ಬರಲ್ಲ. ಸದ್ಯಕ್ಕೆ ಒಳಗಿರೋರ್ಗೆ ಕರೆಂಟಿನ ಅವಶ್ಯಕತೆ ಇಲ್ಲ ಬಿಡಿ ಅಲ್ವಾ ಪದ್ಮನಾಭ? ಅವರಿಗೆ ಕತ್ತಲೆ ಸ್ವಾರಸ್ಯಕರವಾಗಿರುತ್ತೆ. ಈ ಮನೆ ಮಾತ್ರ ಅಲ್ಲ ಕತ್ಲಲ್ಲಿರೋದು, ಅವ್ರ ಬಾಳಲ್ಲೂ ಕತ್ಲು ಬರೋ ಹಾಗೆ ಮಾಡ್ತೀನಿ. ನನ್ನ ಶಾಪ ಅವ್ರಿಗೆ ತಟ್ಟೆ ಬಿಡಲ್ಲ. ಆ ಶ್ರಾವಣಿ ಸುಬ್ರಹ್ಮಣ್ಯ ಯಾವುದೇ ಕಾರಣಕ್ಕೂ ಒಂದಾಗಲ್ಲ. ಅವರಿಬ್ರು ಹಾಳಾಗಿ ಹೋಗ್ತಾರೆ. ಅವ್ರು ಚೆನ್ನಾಗಿರಲ್ಲ, ಹಾಳಾಗಿ ಹೋಗ್ತಾರೆ. ಏನಮ್ಮ ಆಗಿದೆ ನಿನಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಈ ರೀತಿ ಎಲ್ಲ ನಡ್ಕೋಬೇಕಾಗಿರೋದು ನಾನು. ಅರೆ ನಾನೇ ಸುಮ್ನೆ ಇದ್ದೀನಿ, ನಿನಗೇನಮ್ಮ ಆಗಿದೆ? ಸಾಕು, ಸುಮ್ನೆ ಇರೆ. ನಿಂದೇನೋ ಹುಡುಗ ಬುದ್ಧಿ, ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತೀಯ. ಆದ್ರೆ ಹೆತ್ತಮ್ಮ ನಾನು, ನನ್ನ ಹೊಟ್ಟೆ ಉರಿತಾ ಇದೆ. ಈ ಮನೆ ನಾಶ ಆಗಿ ಹೋಗ್ಬೇಕು, ನಾಶ ಆಗಿ ಹೋಗ್ಬೇಕು. ಅಮ್ಮ